Right. So ಈ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಕಂಪೋನೆಂಟ್ಸ್ ಅನ್ನು ಸ್ಟಡಿ ಮಾಡಿದ್ವಿ. ಕರೆಕ್ಟಾ? ಆಕ್ಟಿವ್ ಕಂಪೋನೆಂಟ್ಸ್ ಆ್ಯಂಡ್ ಪ್ಯಾಸಿವ್ ಕಂಪೋನೆಂಟ್ಸ್. ಪ್ಯಾಸಿವ್ ಕಂಪೋನೆಂಟ್ಸ್ ಅಲ್ಲಿ ರೆಸಿಸ್ಟರ್ಸ್, ಇಂಡಕ್ಟರ್ಸ್ ಆ್ಯಂಡ್ ಕೆಪಾಸಿಟರ್ಸ್ನ ಸ್ಟಡಿ ಮಾಡಿದ್ವಿ. ಹೌದಾ? ಹಾಗೆಯೇ ಆಕ್ಟಿವ್ ಕಂಪೋನೆಂಟ್ಸ್ಗೆ ನಾವು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೇವೆ. ರೈಟ್? ಯಾವ ಆಕ್ಟಿವ್ ಕಂಪೋನೆಂಟ್ಸ್ ಆಗುತ್ತೆ? ಕಂಪೋನೆಂಟ್ಸ್ which supply the energy or which can change the direction of flow of energy and now active components ಅಂತ ಹೇಳಿದ್ವಿ. active components examples ಕೊಡಬೇಕಾದ್ರೆ ಲೋಡ್ ಅನ್ನು ಕೊಟ್ಟಿದ್ದೆ, ಟ್ರಾನ್ಸಿಸ್ಟರ್ ಅಂತ ಕೊಟ್ಟಿದ್ದೆ. ಕರೆಕ್ಟಾ? ಇದು ಬೇರೆ ಇದನ್ನೇ ಯಾಕೆ ಹೇಳ್ತಾ ಇದ್ದಾರೆ ಅಂತ ಇದು ಗೊತ್ತಾಗುತ್ತೆ. ಡಯೋಡ್ಸ್ ಆ್ಯಂಡ್ ಟ್ರಾನ್ಸಿಸ್ಟರ್ಸ್. ಈ ಡಯೋಡ್ಸ್ ಮತ್ತು ಟ್ರಾನ್ಸಿಸ್ಟರ್ಸ್ಗಳು ದೇ ಆರ್ ಸ್ಪೆಷಲ್ ಟೈಪ್ ಆಫ್ ಕಂಪೋನೆಂಟ್ಸ್ ಯೂಸ್ಡ್ ಇನ್ ಮೋಸ್ಟ್ ಆಫ್ ದಿ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್. ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸನ್ನು ಸಿಸ್ಟಮ್ನ ತಗೊಂಡ್ರೆ ಅದರಲ್ಲಿ ನಿಮಗೆ ಡಯೋಡ್ಸ್ಗಳು ಮತ್ತು ಟ್ರಾನ್ಸಿಸ್ಟರ್ಸ್ಗಳನ್ನು ನೋಡ್ಬೋದು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ದಿ ಡಯೋಡ್ಸ್ and transistors and some other electronic components, they are made with some special material. ಆ material ಅನ್ನು ನಾವು semiconductor material semiconductor material. ಸೊ ಏನು ಸೆಮಿಕಂಡಕ್ಟರ್ ಅಂತ ಹೇಳಿದರೆ ಅದು ಸ್ವಲ್ಪ ಹೊಸದಾಗಿದೆ. ಇಲ್ಲಿವರೆಗೂ ನಿಮಗೆ ಏನು ಗೊತ್ತಿತ್ತು? ಕಂಡಕ್ಟರ್ಸ್ ಗೊತ್ತಿತ್ತು, ಇನ್ಸುಲೇಟರ್ಸ್ ಗೊತ್ತಿತ್ತು. ಹೌದಾ? ಏನು ಕಂಡಕ್ಟರ್ಸ್ ಅಂತಂದರೆ ದ ಮಟೀರಿಯಲ್ಸ್ ವಿಚ್ ಆಲ್ಸೋ ದಿ ಫ್ಲೋ ಆಫ್ ಕರೆಂಟ್ ಈಸಿಲಿ ಥ್ರೂ ದೆಮ್, ದೇ ಆರ್ ಕಾಲ್ಡ್ ಆಸ್ ಕಂಡಕ್ಟರ್ಸ್. ಹೌದಾ? ಅದಕ್ಕೆ ಆಪೋಸಿಟ್ ಆಗಿ ಹೇಳಿದ್ರೆ ನೀವು ಇನ್ಸುಲೇಟರ್ಸ್ ಅಂತ ಹೇಳಿದರೆ ದ ಮಟೀರಿಯಲ್ಸ್ ಥ್ರೂ ವಿಚ್ current cannot pass easily are called as insulators. ಅಂದರೆ ಈಗ ನಾವು ಕಂಡಕ್ಟರ್ಸ್ ಅಂತ ತಗೊಂಡ್ರೆ ಈ ರೆಸಿಸ್ಟಿವಿಟಿ ಕಡಿಮೆ ಇರ್ತದೆ. ರೆಸಿಸ್ಟಿವಿಟಿ ಕಡಿಮೆ ಇರ್ತದೆ, ಕರೆಂಟ್ ಜಾಸ್ತಿ ಆಗುತ್ತೆ. ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ ಇಲ್ಲಿ ರೆಸಿಸ್ಟಿವಿಟಿ ಹೆಚ್ಚಿರ್ತದೆ. ನೋಡುವುದಕ್ಕೊಂದು ಅಷ್ಟೇ. ಹೌದಾ? ಕಂಡಕ್ಟರ್ಸ್ ಅಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ, ಇನ್ಸುಲೇಟರ್ಸ್ ಅಲ್ಲಿ ಕರೆಂಟ್ ಕಡಿಮೆ ಫ್ಲೋ ಆಗುತ್ತೆ, ಅಥವಾ ಝೀರೋ ಕರೆಂಟ್ ಫ್ಲೋಸ್ ಥ್ರೂ ದಿ ರೆಸಿಸ್ಟರ್ಸ್ ಆಲ್ಮೋಸ್ಟ್. ಇವು ಎರಡರ ನಡುವೆ ಒಂದು ಮಟೀರಿಯಲ್ ಬರುತ್ತೆ. ಈಗ ನಾವು ಕಾಪರ್ ತಗೊಂಡ್ರೆ ಕಂಡಕ್ಟರ್, ಕರೆಂಟ್ ಜಾಸ್ತಿ ಫ್ಲೋ ಆಗುತ್ತೆ. ರಬ್ಬರ್ ತಗೊಂಡ್ರೆ ಇನ್ಸುಲೇಟರ್, ಕರೆಂಟ್ ಫ್ಲೋ ಆಗುತ್ತೆ. ಇವೆರಡರ ನಡುವೆ ಅಂದರೆ ಏನು? ಕಂಡಕ್ಟರ್ಸ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಷ್ಟು ಹೆಚ್ಚು ಫ್ಲೋ ಆಗುತ್ತೆ. ಇನ್ಸುಲೇಟರ್ಸ್ ಅಲ್ಲಿ ಎಷ್ಟು ಕಡಿಮೆ ಫ್ಲೋ ಆಗುತ್ತೆ ಅಷ್ಟು ಕಡಿಮೆ ಫ್ಲೋ ಆಗುತ್ತೆ. ಎರಡರ ನಡುವೆ ಇರ್ತದೆ. ಅಂದರೆ ದಿ ಕಂಡಕ್ಟಿವಿಟಿ ಆಫ್ ದ ಮಟೀರಿಯಲ್ಸ್ ಲೈಸ್ ಬಿಟ್ವೀನ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್, ದೇ ಆರ್ ಕಾಲ್ಡ್ ಆಸ್ ಸೆಮಿ ಕಂಡಕ್ಟರ್ಸ್. ಸೆಮಿ ಅಂದರೆ ಅರ್ಧಂಬರ್ಧ. ಹೌದಾ? ಕಂಡಕ್ಟರ್ಸ್ ಅಷ್ಟು ಜಾಸ್ತಿನೂ ಕಂಡಕ್ಷನ್ ಆಗಲ್ಲ, ಇನ್ಸುಲೇಟರ್ಸ್ ಅಷ್ಟು ಕಡಿಮೆನೂ ಕಂಡಕ್ಷನ್ ಆಗಲ್ಲ. ಆ ಥರದ ಮಟೀರಿಯಲ್ಸ್ಗಳನ್ನು ನಾವು ಸೆಮಿ ಕಂಡಕ್ಟರ್ ಮಟೀರಿಯಲ್ಸ್ ಅಂತ ಕರೀತೇವೆ. ನೋಡಿ,
ಅಲ್ಲಿ ಸೆಮಿಕಂಡಕ್ಟರ್ ಮೆಟೀರಿಯಲ್ ಯೂಸ್ ಆಗಿರುತ್ತದೆ. ಹೌದಾ? Semiconductors are those material whose resistivity or whose conductivity lies in between the conductors and semiconductors are called as insulators are called as semiconductors. ನಾನು ಹೇಳಿದೆ diode is a semiconductor device. Transistor is a semiconductor device. ಯಾಕೆ ಹೀಗೆ ಕರೀತೇವೆ ಅಂತ ಹೇಳಿದ್ರೆ ಡಯೋಡ್ ಆಗಲಿ ಟ್ರಾನ್ಸಿಸ್ಟರ್ ಆಗಲಿ ಯಾವುದರಿಂದ ಮಾಡಿರ್ತಾರೆ? ಸೆಮಿಕಂಡಕ್ಟರಿಂದ ಮಾಡಿರ್ತಾರೆ. ಈಗ ನೀವು ಹೇಳ್ತೀರಿ ಕಂಡಕ್ಟರ್ಗೆ ಎಕ್ಸಾಂಪಲ್ ಕೊಡೋದು ಏನು ಹೇಳ್ತೀಯಪ್ಪ ನೀನು? ಕಾಪರ್ ಅಂತ ಹೇಳ್ತೀವಿ, ಅಲ್ಯೂಮಿನಿಯಂ ಹೇಳ್ತೀವಿ, ಕರೆಕ್ಟಾ? ಇನ್ಸುಲೇಟರ್ ಎಕ್ಸಾಂಪಲ್ಸ್ ಕೊಡು ಅಂತ ಹೇಳಿದ್ರೆ ವುಡ್ ಅಂತ ಹೇಳ್ತೀವಿ, ಕರೆಕ್ಟ್? ಹಾಂ. ಪ್ಲಾಸ್ಟಿಕ್ ಅಂತ ಹೇಳ್ತೀಯ, ರೈಟ್? ಹೌದಾ? ಅದೇ ಥರ ಸೆಮಿಕಂಡಕ್ಟರ್ ಎಕ್ಸಾಂಪಲ್ ಕೊಡು ಅಂತ ಹೇಳಿದ್ರೆ there are some materials or some metals. ಕೆಲವು ಮಟೀರಿಯಲ್ಗಳು ಮೆಟಲ್ಸ್ಗಳಿವೆ, ಅವು ಸೆಮಿಕಂಡಕ್ಟರ್ ಗ್ರೂಪ್ಗೆ ಬರ್ತದೆ. ಇಂಪಾರ್ಟೆಂಟ್ ಆಗಿ ನಾವು ಎರಡು ಸೆಮಿಕಂಡಕ್ಟರ್ ಮಟೀರಿಯಲ್ಸ್ಗಳನ್ನು ಮೆನ್ಷನ್ ಮಾಡ್ತೇವೆ. ಒಂದು ಸಿಲಿಕಾನ್, ಇನ್ನೊಂದು ಜರ್ಮೇನಿಯಂ. ಸಿಲಿಕಾನ್ ಮತ್ತೆ ಜರ್ಮೇನಿಯಂ. Most of the semiconductor devices are manufactured using these materials. ಅದು ಸಿಲಿಕಾನ್ ಆಗಿರ್ಬೋದು ಅಥವಾ ಜರ್ಮೇನಿಯಂ ಆಗಿರ್ಬೋದು. ಓಕೆ, ಈಗ ನಮಗೆ ಗೊತ್ತಾಗ್ತಾ ಇದೆ ಸೆಮಿಕಂಡಕ್ಟರ್ಸ್ ಅಂದರೆ ಏನು. Semiconductors are the materials whose conductivity lies in between the conductors and the insulators. ಸೊ ಸೆಮಿಕಂಡಕ್ಟರ್ಸ್ ಎಕ್ಸಾಂಪಲ್ಸ್ ಅಂತ ಹೇಳಿದರೆ ನಾವು ಸಿಲಿಕಾನ್ ಮತ್ತು ಜರ್ಮೇನಿಯಂ ಅನ್ನು ನೋಡಲಿಕ್ಕೆ ಬರ್ತದೆ. ಓಕೆ, ಈ ಸೆಮಿಕಂಡಕ್ಟರ್ಸ್ಗಳನ್ನು ನಾವು ಕ್ಲಾಸಿಫೈ ಮಾಡ್ತೇವೆ. ಸೆಮಿಕಂಡಕ್ಟರ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟು ಬೇಸಿಕ್ ಟೈಪ್ಸ್. ಯಾವ್ಯಾವ? Intrinsic semiconductors. Intrinsic semiconductor. ಎರಡನೆಯದು extrinsic semiconductors. Intrinsic semiconductors, extrinsic semiconductors. ಏನಿದೆ ಅರ್ಥ? ಎರಡು ಸೆಮಿಕಂಡಕ್ಟರ್ಸ್ಗಳಿವೆ, ಆದರೆ ನಾವು ಯಾವುದನ್ನು ಹೆಚ್ಚಾಗಿ ಯೂಸ್ ಮಾಡ್ತೇವೆ ನಮ್ಮ ಡಿವೈಸಸ್ಗಳಲ್ಲಿ ಅಂದರೆ ಎಕ್ಸ್ಟೆನ್ಸಿವ್ ಸೆಮಿಕಂಡಕ್ಟರ್ನ ಯೂಸ್ ಮಾಡ್ತೇವೆ. ಯಾಕೆ? ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸೀ ವಾಟ್ ಇಸ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂಡ್ ವಾಟ್ ಇಸ್ ಅನ್ ಎಕ್ಸ್ಟೆನ್ಸಿವ್ ಸೆಮಿಕಂಡಕ್ಟರ್. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಹೇಳಿದರೆ ಎ ಸೆಮಿಕಂಡಕ್ಟರ್ ಇನ್ ಇಟ್ಸ್ purest form. Semiconductor in purest form is called intrinsic semiconductor. See, silicon metal. ಅದನ್ನು ತಗೊಂಡ್ರೆ ಅದನ್ನು ಈಗ ಅಬ್ಸರ್ವ್ ಮಾಡಿದ್ರೆ ಅದು ಪ್ಯೂರ್ ಆಗಿದೆ. ಬರೀ ಸಿಲಿಕಾನ್ ಆಟಮ್ಸ್ಗಳಲ್ಲಿ ಯಾವುದೂ ಅದಕ್ಕೆ ಸೇರ್ಕೊಂಡಿಲ್ಲ. ಗೊತ್ತಿದೆಯಾ? ಅಂದರೆ ಅದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಬೇಸಿಕಲಿ ಸಿಲಿಕಾನ್ ಇಸ್ ಎ ಸೆಮಿಕಂಡಕ್ಟರ್ ಡಿವೈಸ್. ನಾವು ತಗೊಂಡಿರೋ ಸೆಮಿಕಂಡಕ್ಟರ್ ಮಟೀರಿಯಲ್ನಲ್ಲಿ ಬೇರೆ ಯಾವುದೇ ಆಟಮ್ಸ್ಗಳು ಮಿಕ್ಸ್ ಆಗಿಲ್ಲ, ಕಂಬೈನ್ ಆಗಿಲ್ಲ. ಅವನ್ನು ನಾವು ಪ್ಯೂರ್ ಅಂತ ಕರೀತೇವೆ. ಯಾವ ಸೆಮಿಕಂಡಕ್ಟರ್ ಪ್ಯೂರೆಸ್ಟ್ ಫಾರ್ಮ್ ಇರುತ್ತೆ ಅದನ್ನು ನಾವು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರೀತೇವೆ. ಆದರೆ ಈ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ದು ಒಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದರೆ, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರಲ್ಲಿ ಕಂಡಕ್ಟಿವಿಟಿ ಕಡಿಮೆ ಇರ್ತದೆ. ನಮಗೆ ಬೇಕಾದಷ್ಟು ಎಲೆಕ್ಟ್ರಾನಿಕ್ಸ್ಗಳ ಫ್ಲೋ ಅದರಲ್ಲಿ ಆಗಲ್ಲ, ಸ್ವಲ್ಪ ಸ್ಲೋ ಆಗಿರ್ತದೆ. ಸೊ ಅದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಬಾರ್ದು.
ಹೇಗಿರ್ತದೆ ಇಂಪ್ಯೂರ್ ಫಾರ್ಮ್ ಅಂತ ಹೇಳಿದ್ರೆ ನಾನು ಹೇಳಿದೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ನ ನೀವು ಯೂಸ್ ಮಾಡ್ತೀಯ ಅಂತ ಹೇಳಿದ್ರೆ ಕಂಡಕ್ಟಿವಿಟಿ ಕಡಿಮೆ ಇರ್ತದೆ. ಸೊ ವಿ ಹ್ಯಾವ್ ಟು ಮೇಕ್ ದ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆರ್ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ ಇಂಟು ಇಂಪ್ಯೂರ್. ಇಂಪ್ಯೂರ್ ಮಾಡಬೇಕು. ಏನು ಮಾಡಬೇಕು ಇಂಪ್ಯೂರ್ ಮಾಡಬೇಕು ಅಂತ ಹೇಳಿದ್ರೆ take a pure form of the semiconductor, you add some impurity to it. ಅದಕ್ಕೆ ಒಂದಿಷ್ಟು ಏನಾದರೂ ಕಲಬೆರಕೆ ಮಾಡಿಬಿಟ್ರೆ ಏನಾಗುತ್ತೆ ಇಂಪ್ಯೂರಿಟಿ ಅಥವಾ ಇಂಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್. ಯಾವಾಗ ಒಂದು ಪ್ಯೂರ್ ಸೆಮಿಕಂಡಕ್ಟರು ಇಂಪ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ ಅದನ್ನು ನಾವು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರೀತೇವೆ. ಹೌದಾ? ಈ on the simple input program or simple equation, extrinsic semiconductor is equal to intrinsic semiconductor plus impurity. ಏನಪ್ಪ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಬೇಕು ಅಂದ್ರೆ ಏನು ಮಾಡ್ತೀಯ ನೀನು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ತಗೊಳ್ತೀಯ, ಅದಕ್ಕೆ ಇಂಪ್ಯೂರಿಟಿಯನ್ನು ಆಡ್ ಮಾಡ್ತೀಯ, ಆವಾಗ ನಿಮಗೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಸಿಗುತ್ತೆ. ರೈಟ್? ಅಂದರೆ ಪ್ಯೂರ್ ಸೆಮಿಕಂಡಕ್ಟರ್ಗೆ ಒಂದಿಷ್ಟು ಇಂಪ್ಯೂರಿಟಿಯನ್ನು ಆಡ್ ಮಾಡ್ತೀಯ. ರೈಟ್? ನೋಡಿ, ಏನು ಇಂಪ್ಯೂರಿಟಿಯನ್ನು ಆಡ್ ಮಾಡ್ತಾ ಇದ್ದೇನೆ intrinsic semiconductor plus dopant ಅಂತ ಕರೀತಾರೆ. dopant ಅಂತ ಹೇಳಿದ್ರೆ impurity ಆ impurity ಮಟೀರಿಯಲ್ ಇರುತ್ತಲ್ಲ ಅಂದ್ರೆ dopant ಅಂತ ಕರೀತಾರೆ. ಅದನ್ನ ನೀವು intrinsic semiconductor ಗೆ ಆಡ್ ಮಾಡಿದ್ರೆ ಆವಾಗ ನಿಮಗೆ ಹೊಸ ಸೆಮಿಕಂಡಕ್ಟರ್ impure ಫಾರ್ಮ್ ಅಲ್ಲಿ ಸಿಗುತ್ತೆ. ಅದನ್ನ extrinsic ಈ ಡೋಪಂಟ್ ಅನ್ನ ಆಡ್ ಮಾಡ್ತೀವಲ್ಲ ನೀವು ಇದರಲ್ಲಿ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಸರಿನಾ? ಇದನ್ನು ನಾನು ಇಂಪ್ಯೂರ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೇನೆ? ಡೋಪಂಟ್ ಅನ್ನ ಆಡ್ ಮಾಡ್ತೇನೆ ಅಥವಾ ಇಂಪ್ಯೂರಿಟಿಯನ್ನು ಆಡ್ ಮಾಡ್ತೇನೆ. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಗೆ ಡೋಪಂಟ್ ಅಥವಾ ಇಂಪ್ಯೂರಿಟಿಯನ್ನು ಆಡ್ ಮಾಡ್ತಾರಲ್ಲ, ಈ ಆಡ್ ಮಾಡೋ ಪ್ರಾಸೆಸ್ಗೆ ಒಂದು ಹೆಸರಿದೆ, ಅದನ್ನು ನಾವು ಡೋಪಿಂಗ್ ಅಂತ ಕರೀತೇವೆ. ಡೋಪಿಂಗ್ ಅಂದ್ರೆ ಇಷ್ಟೇ, ಪ್ಯೂರ್ ಇರೋದನ್ನ ಇಂಪ್ಯೂರ್ ಮಾಡೋದು. ಸರಿನಾ? ಹಾಗೆ ಡೋಪಿಂಗ್ ಪ್ರಾಸೆಸ್ ಅನ್ನು ಯೂಸ್ ಮಾಡಿ ಪ್ಯೂರ್ ಸೆಮಿಕಂಡಕ್ಟರ್ಸ್ಗೆ ನಾವು ಇಂಪ್ಯೂರಿಟಿಯನ್ನು ಆಡ್ ಮಾಡ್ತೀವಲ್ಲ, ಅವರಿಗೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಸಿಗುತ್ತೆ. ರೈಟ್? ಈಗ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಬರುತ್ತೆ. ಆಕ್ಚುಲಿ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಯಾಕೆ ನಾವು ಕ್ರಿಯೇಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ನಲ್ಲಿ ಫ್ರೀ ಎಲೆಕ್ಟ್ರಾನ್ಸ್, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ಗಳ ನಂಬರು ಕಡಿಮೆ ಇರ್ತದೆ. ನೋಡಿ, ಹಾಗಾಗಿ ಹೆಚ್ಚು ಫ್ರೀ ಎಲೆಕ್ಟ್ರಾನ್ಸ್ಗಳು ಒಂದು ಮಟೀರಿಯಲ್ ಅಲ್ಲಿ ಇರುತ್ತೆ, ಅದರ ಕಂಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ರೈಟ್? ಈ ಫ್ರೀ ಎಲೆಕ್ಟ್ರಾನ್ಸ್ಗಳು ಬೇಕು ಅಂದ್ರೆ ಏನು ಮಾಡಬೇಕು? ನಾವು ಪ್ಯೂರ್ ಸೆಮಿಕಂಡಕ್ಟರ್ನ ಇಂಪ್ಯೂರ್ ಸೆಮಿಕಂಡಕ್ಟರ್ ಆಗಿ ಕನ್ವರ್ಟ್ ಮಾಡಬೇಕಾಗ್ತದೆ. ಹೌದಾ? ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಳ್ಬೇಕು ನೀವು, ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದಕ್ಕಿಂತ ಫ್ರೀ ಚಾರ್ಜಸ್ ಅಂತ ಹೇಳ್ತಾರೆ. ಫ್ರೀ ಚಾರ್ಜಸ್ ಅಂತ ಹೇಳಿದಾರು ನೆಗೆಟಿವ್ ಚಾರ್ಜ್ ಇರ್ಬೋದು ಅಥವಾ ಪಾಸಿಟಿವ್ ಚಾರ್ಜ್ ಇರ್ಬೋದು. ಏನಾಗ್ತದೆ, ನಾವು ಪ್ಯೂರ್ ಸೆಮಿಕಂಡಕ್ಟರ್ನ ಇಂಪ್ಯೂರ್ ಮಾಡಬೇಕಾದ್ರೆ ಒಂದು ಡೋಪಂಟ್ ಅನ್ನು ಅಥವಾ ಇಂಪ್ಯೂರಿಟಿಯನ್ನು ಆಡ್
depending on what type of impurity you are adding to the intrinsic semiconductor. ಹಾಗೆ ಬಂದಿರುವ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೆಚ್ಚಿರಬಹುದು ಅಥವಾ ನಂಬರ್ ಆಫ್ ಹೋಲ್ಸ್ ಅಂತ ಏನು ಹೇಳಿದೆ ನಾನು ಪಾಸಿಟಿವ್ ಚಾರ್ಜಸ್ ಹೆಚ್ಚು ಇರಬಹುದು. ರೈಟ್. ಸೊ ಅಂದರೆ ಇದರಲ್ಲಿ ಕಂಡಕ್ಟಿವಿಟಿ ಆಗೋದು ಯಾವುದರಿಂದ? ಚಾರ್ಜಸ್ಗಳಿಂದ. ಅದು ಪಾಸಿಟಿವ್ ಚಾರ್ಜಸ್ ಆಗಿರ್ಬೋದು ಅಥವಾ ನೆಗೆಟಿವ್ ಚಾರ್ಜಸ್ ಆಗಿರ್ಬೋದು. ಒಂದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ರೀ ಎಲೆಕ್ಟ್ರಾನ್ಸ್ಗಳು ಹೆಚ್ಚಿರಬಹುದು. ಇನ್ನೊಂದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ನಲ್ಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಹೋಲ್ಸ್ಗಳು ಹೆಚ್ಚಿರಬಹುದು. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಇಂಪ್ಯೂರಿಟಿ ಯು ಆರ್ ಆಡಿಂಗ್ ಟು ದಿ ಪ್ಯೂರ್ ಸೆಮಿಕಂಡಕ್ಟರ್. ಓಕೆ, ಈಗ ತೋರಿಸ್ತಾ ಇದ್ದೀನಿ ನೋಡಿ. I have intrinsic semiconductor. ಇದಕ್ಕೆ ನಾನು ಡೋಪಂಟ್ ಅನ್ನು ಆಡ್ ಮಾಡ್ತೇನೆ. ಒಂದು ಡೋಪಂಟ್ ಅನ್ನು ಆಡ್ ಮಾಡ್ತೇನೆ. ಈ ಡೋಪಂಟ್ಗಳಲ್ಲಿ ನಮಗೆ ಎರಡು ಟೈಪ್ ಬರ್ತದೆ. ಒಂದು ಪೆಂಟಾವ್ಯಾಲೆಂಟ್ ಡೋಪಂಟ್, ಇನ್ನೊಂದು ಟ್ರೈವ್ಯಾಲೆಂಟ್ ಡೋಪಂಟ್. ಪೆಂಟಾವ್ಯಾಲೆಂಟ್, ಟ್ರೈವ್ಯಾಲೆಂಟ್. ಪೆಂಟಾ ಅಂದರೆ ಏನು? 5. ಟ್ರೈ ಮೀನ್ಸ್ 3. If you take any material and if you observe the atomic structure of it, at the outermost orbit of any atom, some electrons will be present. If electrons in the outermost orbit are what we call valence electrons in the way, if the number of valence electrons is 5, then it is called as pentavalent impurity. ಅರ್ಥಾತ್ರಿಯಾ? ಒಂದು ಆಟಮ್ ತಗೊಂಡ್ರೆ ಅದರ ನಿಮಗೆ ಯಾರು ಹೇಳಿದ್ವಿ, ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಇರುವ ಎಲೆಕ್ಟ್ರಾನ್ಸ್ ಗಳು ಏನಂತ ಕರೀತೇವೆ? ವೇಲೆನ್ಸ್ ಎಲೆಕ್ಟ್ರಾನ್ಸ್. ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗಳ ನಂಬರ್ ಏನಾದರೂ 5 ಇದ್ದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ 5 ಇದ್ದರೆ ಆ ಮಟೀರಿಯಲ್ ಅನ್ನು ನಾವು ಪೆಂಟಾವ್ಯಾಲೆಂಟ್ ಮಟೀರಿಯಲ್ ಅಂತ ಕರೀತೇವೆ. If the valence electrons is 3, then that material is called as trivalent or trivalent. Okay, let's come to this point. In intrinsic semiconductor, ಇದಕ್ಕೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡ್ತಾರೆ. ಅದೇ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಗೆ ನೀವು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿಯನ್ನು ಆಡ್ ಮಾಡಿದ್ರೆ ಏನಾಗುತ್ತೆ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಯನ್ನು ಆಡ್ ಮಾಡಿ
ಹೋಲ್ಸ್ ಪಾಸಿಟಿವ್ ಚಾರ್ಜಸ್ ಹೆಚ್ಚಿರುವಂಥ ಸೆಮಿಕಂಡಕ್ಟರ್ಸ್ಗಳು ಇರಬಹುದು. ಇಟ್ ಡಿಪೆಂಡ್ಸ್ ಆನ್ ವಾಟ್ it depends on what type of impurity you are adding. If you add pentavalent impurity, negative charges ಜಾಸ್ತಿ ಆಗ್ತದೆ. trivalent impurity ನ add ಮಾಡಿದ್ರೆ positive charges ಜಾಸ್ತಿ ಆಗುತ್ತೆ. The semiconductor in which free electrons number is more, they are called as n-type semiconductors. n for negative ಅಂದ್ರೆ ಯಾವ ಸೆಮಿಕಂಡಕ್ಟರ್ಸ್ ಅಲ್ಲಿ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇರ್ತದೆ, ನೆಗೆಟಿವ್ ಚಾರ್ಜಸ್ ಇನ್ ಫಾರ್ಮ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತದೆ, ಅದನ್ನು ನಾವು n ಟೈಪ್ ಸೆಮಿಕಂಡಕ್ಟರ್ ಅಂತ ಕರೀತೇವೆ. ಯಾವ ಸೆಮಿಕಂಡಕ್ಟರ್ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಗಳ ಸಂಖ್ಯೆ ಹೆಚ್ಚುತ್ತದೆ ಅದನ್ನು p ಟೈಪ್ you can manufacture extrinsic semiconductor ಎರಡು ಟೈಪ್ ಅಲ್ಲಿ, ಒಂದು n ಟೈಪ್ ಆಗಬಹುದು ಅಥವಾ p ಟೈಪ್ ಆಗಬಹುದು. n ಟೈಪ್ ಆಗಬೇಕು ಅಂತ ಹೇಳಿದರೆ ಪೆಂಟಾವಾಲೆಂಟ್ ಇಂಪ್ಯೂರಿಟಿಯನ್ನು ಆಡ್ ಮಾಡೋ ಎಲೆಕ್ಟ್ರಾನ್ಸ್ಗಳು ಹೆಚ್ಚು ರಿಲೀಸ್ ಆಗ್ತದೆ. ಟ್ರೈವಾಲೆಂಟ್ ಇಂಪ್ಯೂರಿಟಿಯನ್ನು ಆಡ್ ಮಾಡೋ ಹೋಲ್ಸ್ಗಳ ನಂಬರ್ ಹೆಚ್ಚಾಗ್ತಾ ಹೋಗ್ತದೆ. ಯಾವ ಸೆಮಿಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಸ್ ಅಂತ ನೆಗೆಟಿವ್ ಚಾರ್ಜ್ ಜಾಸ್ತಿ ಇರ್ತದೆ ಅದು n ಟೈಪ್ ಸೆಮಿಕಂಡಕ್ಟರ್, ಯಾವುದು ಕಡಿಮೆ ಇರ್ತದೆ ಅದು p ಟೈಪ್. ಸೊ ಹೀಗೆ ನಾವು ಸೆಮಿಕಂಡಕ್ಟರ್ಸ್ಗಳಲ್ಲಿ ಬೇರೆ ಬೇರೆ ಟೈಪ್ಸ್ಗಳನ್ನು ನೋಡ್ತೇವೆ. ಸೊ ಇದನ್ನು ಸಿಂಪಲ್ ಆಗಿ ಮತ್ತು ಗ್ರಾಫಿಕಲ್ ಅರ್ಥದಲ್ಲಿ ತೋರಿಸ್ತೇನೆ. ಹೇಗೆ ಹೇಳಿದ್ರು ಸೆಮಿಕಂಡಕ್ಟರ್ ಬೇಸಿಕಲಿ ಎರಡು ಟೈಪ್. ಯಾವುದು? Intrinsic and extrinsic. ಹೌದಾ? ಇಂಟ್ರಿನ್ಸಿಕ್ ಅಂದ್ರೆ ಏನು? ಪ್ಯೂರ್ ಸೆಮಿಕಂಡಕ್ಟರ್. ಎಕ್ಸ್ಟ್ರಿನ್ಸಿಕ್ ಅಂತ ಹೇಳಿದ್ರೆ ಇಂಪ್ಯೂರ್ ಸೆಮಿಕಂಡಕ್ಟರ್. ಸರಿನಾ? ಎಕ್ಸ್ಟ್ರಿನ್ಸಿಕ್ ಅಲ್ಲಿ ಮತ್ತೆ ಎರಡು ಬಂತು, ಒಂದು n ಟೈಪ್ ಈ ಎರಡು ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಇವನ್ ನಾವು ಬೇರೆ ಬೇರೆ ಡಿವೈಸಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತೇವೆ. ರೈಟ್? ಇದು ಬೇಸಿಕ್ಸ್ ಆಫ್ ಸೆಮಿಕಂಡಕ್ಟರ್ಸ್. ನಮಗೆ ಗೊತ್ತಿರೋ ಹಾಗೆ ಬರೀ ಎರಡೇ ಕ್ಲಾಸಿಫಿಕೇಶನ್ ಮಾಡ್ತಿದ್ವಿ ಮಟೀರಿಯಲ್ ಅನ್ನು. ಒಂದು ಕಂಡಕ್ಟರ್ಸ್, ಇನ್ನೊಂದು ಇನ್ಸುಲೇಟರ್ಸ್. ಈ ಮೂರನೇದು ಬಂದಿದೆ ಸೆಮಿಕಂಡಕ್ಟರ್ material whose conductivity lies in between the conductors and insulators is called as a semiconductor. Is ನಿಮಗೆ ಗೊತ್ತಿರಬೇಕು. ಇದನ್ನು ಯೂಸ್ ಮಾಡಿಕೊಂಡು ನಾವು ಡಯೋಡ್ಸ್ ಟ್ರಾನ್ಸಿಸ್ಟರ್ಸ್ ಅನ್ನು ಮಾಡ್ತಾ ಹೋಗ್ತೇವೆ. ಅದನ್ನ ನೋಡ್ತಾ ಹೋಗ್ತೇವೆ. ರೈಟ್?